ಬೆಳಗಿನ ಜಾವದಲ್ಲೇ ನೀರು ಮಿಂದು ಅಂದರೆ ತಣ್ಣೀರಿನಲ್ಲಿ ಸ್ನಾನ ಮಾಡಿ, ಸುಳಿಯಿಡೆವು ಕಾಡಿಗೆ ಮಲರಿಡೆವು ಮುಡಿಗೆ, ಕಣ್ಣಿಗೆ ಕಾಡಿಗೆಯನ್ನು ಹಚ್ಚೋದಿಲ್ಲ ನಾವು, ಮತ್ತು ತಲೆಗೆ ಹೂವನ್ನು ಮುಡಿಯೋದಿಲ್ಲ, ಹೂವು ಮುಡಿಯೋದಿಲ್ಲ, ಕಾಡಿಗೆ ಹಚ್ಚೋದಿಲ್ಲ, ಅಂದರೆ ಅಲಂಕಾರ ಮಾಡಿಕೊಳ್ಳೋದಿಲ್ಲ ಅಂತ. ಅಳಿಯವನು ಗೇಯವು ಚೀಪುರುಳ ಸೊಲ್ಲೆವು. ಅಳಿಯವನು ಗೇಯವು ಅಂದರೆ ಕೆಟ್ಟದ್ದು, ಅಳಿ ಅಂದರೆ ಕೆಟ್ಟದ್ದು ಅಂತೇಳಿ. ಅಳಿಮನ, ಅಳಿತನ ಐತಿ ಎಲ್ಲ ಇರುತ್ತಲ್ಲ. ಅಳಿ ಅಂದರೆ ಹಳಗನ್ನಡದಲ್ಲಿ ಕೆಟ್ಟದ್ದು ಅಂತೇಳಿ. ಕೆಟ್ಟದ್ದನ್ನು ನಾವು ಮಾಡೋದಿಲ್ಲ, ಕೆಟ್ಟ ಕೆಲಸಗಳನ್ನು ಮಾಡೋದಿಲ್ಲ. ಚೀಪುರುಳು ಅಂದರೆ ಕೆಟ್ಟ ಮಾತುಗಳನ್ನು ಹೇಳೋದಿಲ್ಲ, ಬೈಗುಳದ. ಚೀಪುರುಳು ಅಂದರೆ ಬೈಗುಳ, ಆ ಬೈಗುಳದ ಮಾತುಗಳನ್ನು ನಾವು ಆಡೋದಿಲ್ಲ. ಅಳಿಲು ಆತಿಥ್ಯ ಭಿಕ್ಷೆ ದಾನವ ಕೊಟ್ಟು, ನಮ್ಮ ಕೈಲಾಗುವಂತಹದ್ದು. ಅಳಿಲು ಅಂದರೆ ಕೈಲಾಗುವಷ್ಟು, ಅಳಿಲು ಸೇವೆ ಅಂತ ಕರಿತೀವಲ್ಲ. ಆ ಅಳಿಲು ಸೇವೆಗೆ ಒಂದು ಕಥೆನೇ ಇದೆ ರಾಮಾಯಣದಲ್ಲಿ. ಅಳಿಲು ತಾನೂ ಕೂಡ ಸೇತುವೆ ಕಟ್ಟೋದಕ್ಕೆ ತನ್ನ ಬಾಯಿಂದ ಒಂದಷ್ಟು ಮರಳುಗಳನ್ನು ತಗೊಂಡೋಗಿ ಕೊಡ್ತಾ ಇತ್ತು ಅನ್ನುವಂಥದ್ದು ಕಥೆ ಇದೆಯಲ್ಲ, ಅಲ್ಲಿಂದ ಬಂದಿದ್ದು ಅಳಿಲು ಅನ್ನೋದು. ಆ ಅಳಿಲು ಸೇವೆ ಅಂದರೆ, ಅಳಿಲು ಆತಿಥ್ಯ ಅಂದರೆ ನಮ್ಮ ಕೈಲಾಗುವಷ್ಟದ್ದು. ಯಾರೋ ದೊಡ್ಡದಾಗಿ ಮಾಡ್ತಾರೆ ಅಂದರೆ ನಾನು ಅಷ್ಟೇ ಮಾಡಬೇಕಾಗಿಲ್ಲ, ನನ್ನ ಕೈಲಿ ಏನಾಗುತ್ತೋ ಅದು ನಾನು ಮಾಡ್ತೀನಿ. ಒಬ್ಬ ಇಡೀ ಒಂದು ದೇವಸ್ಥಾನನೇ ಕಟ್ಟಿಸ್ಬೋದು, ನಾನು ಒಂದು ಇಟ್ಟಿಗೆ ಅಂತ ತಗೊಂಡೋಗಿ ಕೊಡ್ಬೋದು. ಅಳಿಲು ಆತಿಥ್ಯ. ಆತಿಥ್ಯ ಅಂದರೆ ಬಂದವರಿಗೆ, ಮನೆಗೆ ಬಂದವರಿಗೆ ಏನಾದರೂ ಅತಿಥಿ ಸತ್ಕಾರವನ್ನು ಮಾಡುವಂಥದ್ದು. ಭಿಕ್ಷೆ ಮತ್ತು ದಾನವನ್ನು ಕೊಡುವಂಥದ್ದು, ಭಿಕ್ಷೆಯನ್ನು ಕೊಡುವಂಥದ್ದು, ಹೇಳ್ಕೊಂಡು ಬಂದವಂಥವರಿಗೆ ದಾನವನ್ನು ಕೊಡುವಂಥದ್ದು, ಇಂಥವುಗಳನ್ನು ಮಾಡಿ ಉಳಿಯುವ ಪರಿ ಎಣಿಸೆವು ಎಲೋರೆಂಬಾವ. ಈ ವ್ರತದಲ್ಲಿ ನಾವು ಉಳಿಯುವ ಪರಿಯನ್ನು ಮಾಡ್ತಾ ಇದ್ದೀವಿ. ಈ ವ್ರತ ನನ್ನ ಇದಕ್ಕೂ ಮೋಕ್ಷಕ್ಕಲ್ಲ, ಮುಕ್ತಿಗಲ್ಲ, ನಾವು ಬದುಕೋದಕ್ಕೋಸ್ಕರ ಮಾಡ್ತಿರೋದು. ಸೊ ಬದುಕಿನ ಲಕ್ಷಣಗಳಿವೆಲ್ಲ, ಬದುಕಿನ ಲಕ್ಷಣಗಳು. ಅಳಿಯವನು ಗೇಯವು ಚೀಪುರುಳ ಸೊಲ್ಲೆವು ಅಂದರೆ ಕೆಟ್ಟದ್ದನ್ನು ಮಾಡೋದಿಲ್ಲ, ಕೆಟ್ಟ ಮಾತುಗಳನ್ನು ಆಡೋದಿಲ್ಲ. ಅಳಿಲು ಆತಿಥ್ಯ ಭಿಕ್ಷೆ ದಾನವ ಕೊಟ್ಟು, ಕೈಲಾದಂಥ ಅತಿಥಿ ಸತ್ಕಾರವನ್ನು, ಭಿಕ್ಷೆಯನ್ನು, ದಾನಗಳನ್ನು ಮಾಡಿ ಉಳಿಯುವ ಪರಿ ಎಣಿಸೆವು ಎಲೋವರೆಂಬಾವ. ಉಳಿಯುವ ಪರಿಯನ್ನು ನಾವು ಎಣಿಸ್ತಿರ್ತೀವಿ. ಈ ವ್ರತವನ್ನು ಮಾಡ್ತಾ ಇರೋದು ಬದುಕುವ ಶ್ರದ್ಧೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ಬದುಕಿಗೆ ಬೇಕಾದ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ. ಆದ್ದರಿಂದ ಈ ಮಾಡುವುದರ ಮೂಲಕ ನಮ್ಮ ವ್ರತ ಏಳಿಗೆ ಆಗಲಿ, ಯಶಸ್ವಿಯಾಗಲಿ, ಸಂಪನ್ನವಾಗಲಿ ಅಂಥೇಳಿ ಈ ಪದ್ಯದಲ್ಲಿ ಅಂಡಾಳ ದೇವಿ ಹೇಳ್ತಾ ಹೋಗ್ತಾರೆ. ಹೀಗಾಗಿ ವ್ರತಗಳನ್ನು ಮಾಡೋದು ಬರೀ ನಮ್ಮ ಭಕ್ತಿಯನ್ನು ಪ್ರದರ್ಶಿಸೋದಕ್ಕೆ ಅಥವಾ ಮೋಕ್ಷಕ್ಕೋಸ್ಕರ ಅಲ್ಲ, ಬದುಕುವುದಕ್ಕೂ ಹೌದು. ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡೋದು, ದೇವರ ಜಾತ್ರೆಗಳನ್ನು ಮಾಡೋದು, ದೇವರ ಉತ್ಸವಗಳನ್ನು ಮಾಡೋದು, ದೇವರ ಆರಾಧನೆಗಳನ್ನು ಮಾಡೋದು, ಇದೆಲ್ಲ ಬರೀ ನಮ್ಮ ವೈಯಕ್ತಿಕ ಆಸಕ್ತಿಗಳಿಗೋಸ್ಕರ ಅಲ್ಲ,